ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಈ ನ್ಯೂ ವಿಡಿಯೋ. ಇವತ್ತು ನಾವು ಬೆಂಗಳೂರು ಟು ಮುನ್ನಾರ್ ಹೋಗ್ತಾ ಇದ್ದೀವಿ. ಇವಾಗ ಪ್ರೆಸೆಂಟ್ ಅಂತೂ ಕೊಯಂಬತ್ತೂರು ತನಕ ಹೋಗ್ತೀವಿ. ಕೊಯಂಬತ್ತೂರು ಮುಗಿಸ್ಕೊಂಡು ಬೇರೆ ಪ್ಲೇಸಸ್ ಕವರ್ ಮಾಡ್ಕೋತೀವಿ. ಇವಾಗ ಟೈಮು ಅಪ್ರಾಕ್ಸ್ 12:30 ಆಗಿದೆ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನಾವು ಆಲ್ರೆಡಿ ಈಗಾಗಲೇ ಹತ್ರ ಹೊಸೂರು ಬಂದಿದ್ದೀವಿ, ಹತ್ತು ಬೇಲೆ ಬಿಟ್ಟು. ಹೊಸೂರು ಅಂತ ಬೋರ್ಡ್ ಇದೆ, ಎಷ್ಟು ಕಿಲೋಮೀಟ್ರ್ ಅಂತ ಏನಿಲ್ಲ. ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆಯೋ ಗೊತ್ತಿಲ್ಲ. ಈ ಟೈಮಲ್ಲೂ ಇಷ್ಟೊಂದು ಟ್ರಾಫಿಕ್ ಇದೆ, ಯಾಕೋ ಏನೋ ಗೊತ್ತಿಲ್ಲ. ನಿಧಾನವಾಗಿ ಹೋಗ್ತಾ ಇದ್ದೀವಿ. ಅವ್ನು ನೋಡೋ ಡಿವೈಡರ್ ಮೇಲೆ ಬರ್ತಾವನೆ. ಎಲ್ಲ ಡಿವೈಡರ್ ಮೇಲೆ ಹೋಗ್ತಾವ್ರಿ. ಇಲ್ಲಿ ಯಾವುದೋ ಹೈವೇ ಸಿಕ್ತು. ಹೈವೇ ಧೂಳು ಧೂಳು ಧೂಳು, ತುಂಬ ಧೂಳಿದೆ. ಹೈವೇ ಸಿಕ್ತು ಬಿಡಿ, ಇನ್ನೂ ಧೂಳಿರಲ್ಲ. ಹೊಸೂರು 0.5 ಅಂತಿದೆ ಅಲ್ಲಿ ಬೋರ್ಡು. ಇದೆ ಹೊಸೂರು ಅನಿಸುತ್ತೆ, ನಂಗೆ ಐಡಿಯಾ ಇಲ್ಲ. ಅಲ್ಲಿ ಬೋರ್ಡ್ ಇತ್ತಲ್ಲ 0.5 ಅಂತ, ಇದೆ ಹೊಸೂರು ಅನಿಸುತ್ತೆ. ನಾವು ಬ್ರಿಡ್ಜ್ ಮೇಲೇ ಹೋಗ್ಬೋದಾಗಿತ್ತು, ಬಟ್ ಇಲ್ಲಿ ಯಾಕೆ ಈ ಕಡೆ ಇಲ್ಲಿ ಕೆಳಗಡೆ ಬರ್ಕೊಂಬಂದಿದ್ದು ಮ್ಯಾಪ್ಸು. ಈ ಬಸ್ ಮೇಲೆ ಯಾವ ಕಡೆ ಹೋಗುತ್ತಂತ ಬೋರ್ಡ್ ಓದೋಕ್ಕೂ ಇಲ್ಲ ಬಿಡಿ, ಎಲ್ಲ ತಮಿಳಲ್ಲಿ ಬರ್ದವ್ರೆ. ನಮ್ಗೆ ತಮಿಳ್ ಬೇರೆ ಓದಕ್ಕೆ ಬಂದಿದ್ರೆ ಇನ್ನೇನು. ಆ್ಯಕ್ಚುಲಿ ಅದೇ ರೋಡು ಬ್ರಿಡ್ಜ್ ಮೇಲೆ ಬರ್ಬೋದಿತ್ತಲ್ಲ. ಇದು ಮ್ಯಾಪ್ಸ್ ಒಂದೊಂದು ಸರಿ ಒಂದೊಂದು ಥರ ತೋರಿಸುತ್ತಪ್ಪ, ತಲೆ ಕೆಡಿಸ್ಬಿಡುತ್ತಿದ್ದು. ಹೈವೇಗೆ ಹೋಗ್ಬೇಕಾ? ಇಲ್ಲ ಮತ್ತೆ ಏನೋ ಸರ್ವಿಸ್ ರೋಡು ಅಂತ ಮುಂದೆ ಏನೋ. ಹಾಂ ಹಾಂ, ಮತ್ತೆ ರೈಟ್ ಅಂತೆ. ಓಕೆ, ಇಲ್ಲಿ ಎಕ್ಸಿಟ್ ತೊಗೊಂಡಿದ್ರು ಆಗ್ಬೋದು. ಬ್ರಿಡ್ಜ್ ಹತ್ರನೇ ಎಕ್ಸಿಟ್ ತೋರಿಸಿದೆ ಸರ್ವಿಸ್ ರೋಡ್ಗೆ. ಈ ಬ್ರಿಡ್ಜ್ ಹತ್ರ ಎಕ್ಸಿಟ್ ತೊಗೊಂಡಿದ್ರು ಆಗ್ತಾಯಿತ್ತು. ಅದಾ ಎಲ್ಲೆಲ್ಲಿಂದ ಹೆಂಗೆಂಗೋ ರೋಡ್ ಇದೆ ಇಲ್ಲೆಲ್ಲ. ಇಷ್ಟು ದೂರದಿಂದ ಬರ್ತಾ ಇದ್ದೀವಿ, ಎಲ್ಲೂ ಹೈವೇ ಸಿಕ್ಕಿಲ್ಲ. ಇಲ್ಲೆಲ್ಲಾದರೂ ಇನ್ನು ಸ್ವಲ್ಪ ದೂರ ಹೋದರೆ 2 ಕಿಲೋಮೀಟರ್ಸು 3 ಕಿಲೋಮೀಟರ್ಸ್ ಹೋದರೆ ಹೈವೇ ಇದೆಯಂತೆ. NH 844 ಅಂತೆ. ಎಲ್ಲ ಇದೇ ಥರ ಇದೆ. ಇಷ್ಟೊತ್ತಾದರೆ ಒಂದು 2-3 ಕಿಲೋಮೀಟರ್ಸು ಟೋಟಲಿ ಫಾರೆಸ್ಟ್ ಥರ ಇದೆ. ಅದು ಏನಿಲ್ಲ, ಅಲ್ಲಿ ಅಂಗಡಿ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಫುಲ್ ಫಾರೆಸ್ಟ್ ಥರ ಇರೋ ಒಂದು 3 ಕಿಲೋಮೀಟರ್ಸ್ ಇದೆ. 3 ಕಿಲೋಮೀಟರ್ಸ್ ತನಕ ಇದೆ. ಒಂದು ಸ್ವಲ್ಪ ಭಯ ಆಯ್ತಲ್ಲಿ. ಇಲ್ಲೆಲ್ಲ ಯಾವುದೋ ಹಳ್ಳಿಗಳೆಲ್ಲ ಬರ್ತಾ ಇದೆ, ಭಯ ಆಗಲ್ಲ. ಅದು ನೈಟ್ 1 ಗಂಟೆ 1:30 ಆಗಿದೆ ಟೈಮು. ಈ ಟೈಮಲ್ಲಿ ಹೋದರೆ ಇನ್ನು ಭಯ ಆಗದೆ ಇರುತ್ತಾ? ಧರ್ಮಪುರಿ, ಸೇಲಂ 108 ಅಷ್ಟೇನಾ? ರೋಡ್ಗಳೆಲ್ಲ ಏನು ಚೆನ್ನಾಗಿಲ್ಲ ಅಷ್ಟೊಂದು. 700 ಮೀಟರ್ಸ್ ರೈಟು ಹೈವೇ. 700 ಮೀಟರ್ಸ್ ಅಂತೆ ಹೈವೇ ಸಿಗುತ್ತೆ. ಇಲ್ಲೆಲ್ಲ ನೋಡಿ ರೋಡೇ ಚೆನ್ನಾಗಿಲ್ಲ. ಎಷ್ಟು ದೂರದಿಂದ ಆ್ಯಕ್ಚುಲಿ ಇಷ್ಟಕ್ಕೆ ಮುಂಚೆ ನಾವು ಒಂದು ಸರಿ ಹೋಗಿದ್ದೀವಿ ಕೇರಳ. ಆವಾಗ ಓನ್ಲಿ ಸಮ್ ನಾರ್ತ್ ಪಾರ್ಟ್ ವಯನಾಡ್ ಕಡೆ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಈ ಸರಿ ಮುನ್ನಾರ್ ತನಕ ಹೋಗೋಣ ಅಂತಿದ್ದೀವಿ. ಪ್ಲ್ಯಾನ್ ಏನೇನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಿರೋ ಪ್ಲ್ಯಾನ್ ಮಾತ್ರ ಮುನ್ನಾರ್ ಅಷ್ಟೇ. ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ, ಎಕ್ಸ್ಟೆಂಡ್ ಆಗ್ಬೋದು, ಇನ್ನು ಹೇಳೋಕ್ಕಾಗಲ್ಲ. ಈ ರೈಟಾ? ಈಗ ಮುನ್ನಾರ್ ತನಕ ಪ್ಲ್ಯಾನ್ ಇದೆ.
ಫಸ್ಟ್ ಆದರೆ ಕೊಯಂಬತ್ತೂರು ಹೋಗ್ತಾಯಿದ್ದೀವಿ. ಕೊಯಂಬತ್ತೂರು ಆದಮೇಲೆ ಹಂಗೆ ಪಾಲಕ್ಕಾಡ್ ಸಿಗುತ್ತೆ. ಕೊಯಂಬತ್ತೂರಲ್ಲಿ ಈಶಾ ಕವರ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಅದಾದಮೇಲೆ ಪಾಲಕ್ಕಾಡ್ ಸಿಗುತ್ತೆ. ಹಂಗೆ ಮತ್ತು ಒಳಗಡೆ ಕೇರಳ ಒಳಗಡೆ ಆದಮೇಲೆ ಪಾಲಕ್ಕಾಡ್ ಸಿಗುತ್ತೆ. ಪಾಲಕ್ಕಾಡಲ್ಲಿ ಒಂದು ಸ್ವಲ್ಪ ಪ್ಲೇಸಸ್ ಕವರ್ ಮಾಡಿಕೊಂಡು ಹಂಗೆ ಮುನ್ನಾರು ಗೊತ್ತಿರೋದೆ, ತುಂಬ ಪ್ಲೇಸಸ್ ಇರುತ್ತೆ. ಎಷ್ಟು ಕವರ್ ಮಾಡ್ತೀವೋ ಗೊತ್ತಿಲ್ಲ. ಎಲ್ಲ ಹೈವೇ ಅಂದ ಇವನು. ಇದೇನಾ ಹೈವೇ 844? ಇದೇನೇನೋ 844 ಹೈವೇ. ಇದೂ ಹೈವೇನಾ? ಇದನ್ನು ಹೈವೇ ಅಂತಾರಂತೆ. NH 844 ಅಂತೆ. NH 844 ಅಂತೆ ಇದು. ಇಷ್ಟೊತ್ತು ಬಂದಿದ್ದೆ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ನೋಡೋಣ ಸ್ವಲ್ಪ ದೂರ ಹೋದ್ಮೇಲೆ ಆದರೂ ಏನಾದ್ರು ಚೆನ್ನಾಗಿದೆಯಾ ಇಲ್ವಾ ಇದೇ ಥರ ಇದೆಯಾ ಗೊತ್ತಿಲ್ಲ. ಅಲ್ಲಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದೆ. ಇಲ್ಲ ಕಣ, ಯಾವುದೋ ಪೆಟ್ರೋಲ್ ಬಂಕ್ ಸಿಕ್ತು, ಸ್ವಲ್ಪ ಸೈಗೆ ಹಾಕ್ಕೊಂತೀವಿ. ನೋಡೋಣ. ಇರ್ತಾರೆ. ಈಗ ಇಲ್ಲೊಂದು 30 to 40 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ವಿ. ಅಂಡ್ ಮೂವ್ ಆಗ್ತಾ ಇದ್ದೀವಿ. ಇಲ್ಲಿ ಯಾರೋ ಬೆಂಗಳೂರು ಕಡೆಯಿಂದನೂ ಯಾರೋ ಬಂದಿದ್ದರು. ಈ ಕಡೆ ಯಾವುದೋ ವಾಟರ್ ಫಾಲ್ ಇದೆಯಂತೆ, ಆ ವಾಟರ್ ಫಾಲ್ ನೋಡೋಕೆ ಹೋಗ್ತಾ ಇದ್ದಂತೆ. ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಈಗ ಮೂವ್ ಆಗ್ತಾ ಇದ್ದೀವಿ. ಎಲ್ಲ ಕಾಡೆ ಇದು ನೋಡಿದ್ರೆ NH 844 ಅಂತಾರೆ ಮ್ಯಾಪಲ್ಲಿ, ಹಂಗಿದೆ. ಬಟ್ ರೋಡ್ ನೋಡಿದ್ರೆ ಈ ಥರ ಇದೆ. ಏನು ಕತೆನೋ. ಇದನ್ನು ಹೈವೇ ಅಂತಾರ, ಎಲ್ಲ ಗುಣಿಗಳೇ. ಇವಾಗ ತಾನೇ ಇಲ್ಲೊಂದು ಟೀ ಕುಡ್ಕೊಂಡ್ವಿ. ಇಲ್ಲೊಂದು ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡಿದ್ದೀವಿ. ಪೆಟ್ರೋಲ್ ಕಡಿಮೆ ಇದೆ, ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಹೋಗಬೇಕು. ಇನ್ನೂ ಹೋಗುತ್ತೆ, ನಂಗೆ ಒಂದು 40 ಕಿಲೋಮೀಟರ್ಸ್ ತನಕ ಹೋಗುತ್ತೆ ಪೆಟ್ರೋಲು. ಬಟ್ ರಿಸ್ಕ್ ಯಾಕೆ, ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ. ಇಲ್ಲೆಲ್ಲೋ ರೈಟ್ ಸೈಡಲ್ಲಿ ಇದೆಯಂತೆ, ನೋಡ್ತೀನಿ. ಎಲ್ಲ ಹುಲ್ಲು ಜಾಸ್ತಿ. ಇಲ್ಲಿ ಯಾವುದೋ ಒಂದಿದೆ 24 hours ಇಲ್ಲ ನಾರ್ಮಲ್ ಇದು ಓಪನ್ ಇದೆಯಾ? ಓಕೆ, ಯಾರೂ ಇಲ್ಲ. ಯಾರು ಇಲ್ಲ ಇಲ್ಲಿ. ನೋಡೋಣ ಯಾರಾದರೂ ಬರ್ತಾರಾ ಹಿಂಗೆ ಅಂತ. ಇಲ್ಲಿ ಪೆಟ್ರೋಲು 102 ಇದೆ, ನಾರ್ಮಲ್ 102 ಇದೆ, ಪವರು 107.97 ಇದೆ. ಓಕೆ, ಪಾಪ ಮಲಗಿದ್ದಾರೆ ಅವರು. ನೀತೆ ಎಬ್ಸಿ ನೀನು ಅಲ್ಲಿ ನಿದ್ರಕೋತ ಅಂಟಕ್ಲೆ ಅದು ಎದ್ದೇಳ್ತಾ ಇಲ್ಲ. ಏನು ಮಾಡೋದ ಗೊತ್ತಿಲ್ಲ. ಮುಂದೆ ಇನ್ನೊಂದಿದೆ, ನೋಡ್ಬೇಕಷ್ಟೆ. ಸರಿ ಹೋಗೋಣ, ಮುಂದೆ ಹೋಗಿ ನೋಡೋಣ. ಮುಂದೆ ಎಲ್ಲ ಇದೆ ಅಂದಲ್ಲ, ಅದಕ್ಕೆ ಮ್ಯಾಪ್ ಹಾಕೋ. ಮ್ಯಾಪ್ ಏನು ಹಾಕಷ್ಟಿಲ್ವಾ? ಅದಕ್ಕ ಅವ್ರ ಅಪ್ಪನ ಆಸ್ತಿ ಕೇಳ್ತಿದ್ದೆ. ಮ್ಯಾಪ್ಸಲ್ಲಿ ನೋಡಿದ್ರೆ 24 hours ಓಪನ್ ಅಂತಿದೆ. ಇಲ್ಲಿ ಬಂದರೆ ಇವ್ರು ಮಲಗಿದ್ದಾರೆ, ಎಬ್ಸಿದ್ರೆ ಓಪನ್ ಇಲ್ಲ, ಕ್ಲೋಸ್ ಅಂತಾರೆ. ಬ್ರಿಡ್ಜ್ ಕೆಳಗಡೆ ಎಲ್ಲ ಹಾಲ್ಟ್ಗೆ ಹಾಕೊಂಬಿಟ್ಟವ್ರೆ ಲಾರಿಗಳು, ಟೆಂಪೋಗಳೆಲ್ಲ. ಚಳಿ ಮಾತ್ರ ಸಖತ್ತಾಗಿ ಆಗ್ತಾಯಿದೆ. ವೆದರ್ ಕೂಲ್ ಇದೆ, ಬಿಸಿ ಏನು ಆ ಥರ ಏನಿಲ್ಲ. ಇಲ್ಲಿ ತೀರಾ ಕ್ಲೋಸ್, ಲೈಟ್ಸೇ ಆಫ್ ಮಾಡಿಟ್ಟವ್ರೆ. ಇಲ್ಲಿ ಹಾಕ್ತಾರ ಪೆಟ್ರೋಲು ಕ್ಲೋಸಲ್ಲಿ? ಇಲ್ಲಿ ನನಗೇನೋ ಡೌಟೇ ಇಲ್ಲ ಹಾಕೋದು. ಕೇಳಿ ನೋಡ್ತೀಯಾ? ಕೇಳೋಣಪ್ಪ, ನಮ್ಮದೇ ಇದು ಈಗ. ಏನು ಕತೆನೋ ಏನೋ ಇವ್ರದ್ದು.
ಯಾವುದಿತ್ತು? ಭಾರತ್ ಪೆಟ್ರೋಲಿಯಮ್ಮ ಇರಬೇಕು. ಭಾರತ್ ಪೆಟ್ರೋಲಿಯಂ 2.01. ಅಲ್ಲಿಂದ ಇಲ್ಲಿಗೆ 0.01 ಎಕ್ಸ್ಟ್ರಾ. ಏನಂತ? ಏನಂದ್ರ? ಖಾಲಿ. ಹಾಂ, ಪೆಟ್ರೋಲ್ ರೇಟ್ ನೋಡ್ದ? ಹಾಂ, ಇಲ್ಲಿ ಮಾತ್ರ ನೋಡ್ರೆ ಗೊತ್ತಾಗಲ್ಲ ನಿಂಗೆ. ಬೈಲಿ ಹೇಳ್ತೀನಿ. ಅಲ್ಲಿ ಇನ್ನೊಂದು ಬಂಕ್ ಹತ್ರ ಹೋಗಿದ್ವಲ್ಲ, ಅಲ್ಲಿ 102 ಇದೆ, ಇಲ್ಲಿ 102.01 ಐತೆ. HP, ಇದು ಭಾರತ್, ಮುಂದೆ ಇರೋದು ಇಂಡಿಯನ್. ಯಾವ್ದಾದ್ರೂ ಆಗಲಿ ಬಿಡು. ಅಲ್ಲಿದ್ದು HP ನ ಅದು? ಆ ಕಡೆ ಇದ್ದಿದ್ದು ಮುಂದೆ ಭಾರತ ಐತೆ ನಡಿ. ಭಾರತಾಂಬೆ ಹೈವೇ ಇದೆ. ಇದೇ ಹೈವೇಲಿ ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ, ಒಂದು ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ ನಮಗೆ. ಇಲ್ಲಿ ನಾವು ಅದೇ ಕೆಲಸ ಪೆಟ್ರೋಲ್ ಬಂಕ್ ಅಂತ ಮ್ಯಾಪ್ ಹಾಕ್ಕೊಂಡ್ಬಂದ್ರೆ ಸಿಕ್ಕಿದೆ ಪೆಟ್ರೋಲ್ ಬಂಕ್ ಅಷ್ಟೇ. ಹೈವೇಲಿ ನಾರ್ಮಲಾಗಿ ಪೆಟ್ರೋಲ್ ಬಂಕ್ ಒಂದು ಕಾಣಿಸಿಲ್ಲ ನಮಗೆ. ಸರಿ, ನೋಡೋಣ ಎಲ್ಲಾದರೂ ಪೆಟ್ರೋಲ್ ಸಿಗತ್ತಾ ಇಲ್ವಾ ಅಂತ. ಎಲ್ಲ ಏನೋ ಇದೆ, ಹೈವೇಗೆ ಹತ್ರ ಇದ್ದೀವಿ. ಮುಂದೆ ಎಲ್ಲಾದರೂ ಇದ್ದರೆ ಗೊತ್ತಿಲ್ಲ. ಇನ್ನು ನನಗೆ ಒಂದು 20 ಕಿಲೋಮೀಟರ್ಸ್, 20 ಅಲ್ಲ, ಒಂದು 40 ಕಿಲೋಮೀಟರ್ಸ್ ಬರುತ್ತೆ. ನೋಡೋಣ. ಬಟ್ ಸುಮ್ಮನೆ ರಿಸ್ಕ್ ಯಾಕೆ ಅಂತ. ನಂದು ಇದು ಬೇರೆ ಫ್ಯೂಲ್ ಎಷ್ಟಿದೆ ಅಂತ ಇದೂ ವರ್ಕ್ ಆಗ್ತಾಯಿಲ್ಲ, ಫ್ಯೂಲ್ ಇಂಡಿಕೇಟ್ರು. ಅದಕ್ಕೆ ಇವಾಗ ಹುಡುಕ್ತಾ ಇದ್ದೀವಿ. ಫ್ಯೂಲ್ ಇಂಡಿಕೇಟ್ರ್ ವರ್ಕ್ ಆಗ್ತಾ ಇದ್ದಿದ್ರೆ ನಾವು ಯಾವುದೋ ಒಂದು ಗೆಸ್ ಮೇಲೆ ಹೋಗ್ಬಿಡ್ತಾ ಇದ್ದೆ ಮುಂದೆಗೆ. ಅದು ವರ್ಕ್ ಆಗ್ತಾಯಿಲ್ಲ. ಕೃಷ್ಣಗಿರಿ ಲೆಫ್ಟ್ ಅಂತೆ. ನಾವು ಈಗ ಲೆಫ್ಟ್ಗೆ ಹೋಗ್ಬೇಕು ಪೆಟ್ರೋಲ್ ಬೇಕಂದರೆ. ಸ್ಟ್ರೈಟ್ ಲೆಫ್ಟಾ? ಇದು ಡಬಲ್ ರೋಡ್ ಇದು. ನಾನು ಸರ್ವಿಸ್ ರೋಡ್ ಒಂದಿದೆ ಅನಿಸ್ತು. ಯೂ ಟರ್ನ್ ಇದೆಯಾ ಮುಂದೆ ಎಲ್ಲಾದರೂ? ಮತ್ತೆ ಅಷ್ಟು ದೂರ ರಿಟರ್ನಾ? ತೆಗಿದೆ ಇಲ್ಲೇ. ಇನ್ನು ಸ್ವಲ್ಪ ಮುಂದೆ ಹೋಗ್ತೀಯ ನೀನು? ಮುಂದೆ ಒಂದು ಮೊಬೈಲ್ ಒಳಗೆ ಹಾಕ್ಸ್ಬಿಡ್ಬೇಕಪ್ಪ, ಇಲ್ಲಾಂದ್ರೆ ಆಗಲ್ಲ. ದೂರಿಸ್ಬೇಕಷ್ಟೇ. ಗಾಳಿಯಲ್ಲಿ ಹೋಗ್ಬಿಡೋಣ. ಪ್ರಿಯತಮ ನೀವು ಚಟ ಕುಶಲಮಾನೇ ಚಟ ಕುಶಲಮೀ. ಎಲ್ಲಪ್ಪ ದೇವ್ರೇ, ಇಲ್ಲೇ ಮಾಡ್ಕೋಪ್ಪ, ನಡಿಯಪ್ಪ. ಯಾವುದೋ ಭೂತ್ ಬಂಗ್ಲಾ ಇದ್ದಂಗೆ ಐತಲ್ಲೋ ಈ ಬ್ರಿಡ್ಜ್ ಕೆಳಗಡೆ. ಅದನ್ನು ಬಿಡ್ಬೇಡ, ಕೈ ಬಿಡಿಯ. ನಿಜವಾಗ್ಲೂ ಹಂಗೆ ಐತಿ ಇಲ್ಲಿ ಕೆಳಗಡೆ. ಎಷ್ಟು ದೂರ ಆಯ್ತೋ? 1.5 ಕಿಲೋಮೀಟರ್ ಐತಪ್ಪ. ಅಯ್ಯೋ, ಅಷ್ಟು ದೂರ ವೇಸ್ಟಾಗಿ ಹೋಗ್ಬೇಕೇನೋ? ಹಂಗೆ ಹೆಂಗೂ ಇಲ್ಲ ಬ್ರೋ, ಹೈವೇಗೆ ಬರಬೇಕು. ಹೈವೇಗೆ ಹೋದ್ರೇ ಬೇಗ ಹೋಗೋಕ್ಕಾಗೋದು. ಇದು ಯಾವುದೋ ಒಳ್ಳೆ ಕಾಡು ಥರ ಐತೆ. ಏನಾದರೂ ಬಂದು ಹಿಡ್ಕೊಂಡು ಹೋಗ್ಬಿಡೋದಪ್ಪ. ಪೆಟ್ರೋಲ್ಗೋಸ್ಕರ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಬರಬೇಕೀಗ.
ಸೌಂಡ್ ಮಾಡ್ತಾ ಇದೆ ಗಾಡಿ. ಏನಿದು ಅಮಲ HR ಸೆಕ್ಷನ್ ಸ್ಕೂಲ್, ಯಾವುದೋ ಕ್ರಿಶ್ಚಿಯನ್ ಸ್ಕೂಲ್ ಅದು. ಇಷ್ಟು ದೂರ ಬಂದಮೇಲೂ ಇಲ್ಲೂ ಇಲ್ಲದೆ ಇರಬೇಕು, ಆವಾಗ ಮಜಾ ಅಂದರೆ. ಅಲ್ಲಿ ನೋಡಲ್ಲೇ, ಅಲ್ಲಿ ನೋಡೋ ವೇಸ್ಟು, ಹಿಂಗೆ ಹೋಗ್ಬೋದು ನಡಿ ಹಂಗೆ. ಇದು ಇಲ್ಲ, ಕ್ಲೋಸು, ಯಾರು ಇಲ್ಲ. ಹೋಗುತ್ತೇವ ಇನ್ನೊಂದು 30 ಕಿಲೋಮೀಟ್ರ್ ಹೋಗೋಣ, ಹಂಗೆ ಹತ್ತು ಕಡೆ ಕಾಣಿಸಿದ್ರೆ ಎಲ್ಲ ಹಾಕ್ಸ್ಕೊಳ್ಳೋಣ ಅಷ್ಟೇ. ತುಂಬ ದೊಡ್ಡದಿದಲ್ಲ ಇಲ್ಲಿ ಹೈವೇ. ಓಯ್, ಇಲ್ಲಾದರೂ ಸಿಕ್ಕರೆ ಅದೃಷ್ಟ. ಓಪನ್ ಇದ್ದಂಗಿದೆ, ನೋಡೋಣ. ಹೈವೇಗಿದೆಯಲ್ಲ ಇದು, ಇರ್ಬೋದು. ಇದೆ ಲೈಟಿಂಗ್ ಎಲ್ಲ ಇದೆ. ಸಿಗ್ಬೋದಪ್ಪ ಇಲ್ಲಿ, ಪರವಾಗಿಲ್ಲ. ಇಲ್ಲೆಲ್ಲ ಓಪನ್ ಇದೆ. ಇಲ್ಲವಾ? ಇದೆ ಇದೆ ಇದೆ. ಇಲ್ಲಿ 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 ಯಾರೂ ಇಲ್ಲ, ಮಲಗಿದ್ದಾರೆ. ಎಪ್ಸು ಅವ್ರನ್ನ. ಡೀಸೆಲ್ ಇದ್ಲೇ, ಡೀಸೆಲ್ ಇದು. ಕ್ಯಾಶ್ లేదా? 200 ఉంది. ఏపీ పని సాల్ 200 ಆಯ್ತು. ಕಾರ್ಡು ಏನಿಲ್ಲ ಅಂತೆ, ಓನ್ಲಿ ಕ್ಯಾಶ್ ಅಂತೆ. ಕ್ಯಾಶ್ 200 ಇರೋದು, ಅಷ್ಟಿಗೆ ಹಾಕ್ಸ್ಕೊಳ್ಳೋಣ, ಮಿಕ್ಕಿದ ಮತ್ತೆ ನೋಡ್ಕೊಳ್ಳೋಣ. ಚಿಲಿ ಅಷ್ಟೇ ಅಷ್ಟೇ ಅನಿಸುತ್ತೆ ಇಡಿಸೋದು, ಜಾಸ್ತಿ ಖಾಲಿ ಆಗಿಲ್ಲ. ಸ್ಲೋ ಮಾಡ್ಕೊಂತೇಳ. ಆಲ್ಮೋಸ್ಟ್ ಫಿಲ್ ಆಗಿದೆ. ಇನ್ನೊಂದು 100 ರೂಪಾಯಿ. ಅದಕ್ಕ ನೋಡು, ಇಲ್ಲಿ ನೋಡು 101.89 ಐತೆ ಪೆಟ್ರೋಲು. ಅಲ್ಲಿ ಡಿಫ್ರೆನ್ಸ್ ನೋಡು ಹಂಗೆ. ಬಟ್ ನಾರ್ಮಲಾಗಿ ಹೇಳ್ಬೇಕಂದ್ರೆ ಭಾರತ್ಗೆ HPಗಿಂತ ಇಂಡಿಯನ್ ಆಯಿಲ್ ಜಾಸ್ತಿ ಇರಬೇಕು. ಆಯ್ತಲ್ಲ, ಕಡಿಮೆ ಐತೆ. ಅವ್ರು 102 ಇತ್ತು ಅವ್ರದ್ದು, 101.89 ಐತೆ. ಈಗಾಗಲೇ ಕೊಯಂಬತ್ತೂರು ಬಿಟ್ಟು ಒಂದು 10 ಕಿಲೋಮೀಟರ್ಸ್ ಬಂದಿದ್ದೀವಿ. ಆ್ಯಕ್ಚುಲಿ ಲೇಟ್ ಆಯಿತು, 11 ಏನೋ ಆಗಿದೆ ಟೈಮು. ಯಾಕಂದರೆ ನಮ್ಮ ಹುಡುಗ ಏನೋ ಕಟಿಂಗ್ ಮಾಡಿಸ್ಬೇಕು ಅಂತ ಕೊಯಂಬತ್ತೂರಲ್ಲಿ ಕಟಿಂಗ್ಗೆ ಅಂತ ಅಲ್ಲಿ ಹೋದರೆ ಫುಲ್ಲು ಜನ. ಬೇರೆ ಹುಡ್ಕೋಕ್ಕೆ ನಮ್ಗೆ ಎಲ್ಲಿರುತ್ತೆ ಏನು ಅಂತ ಗೊತ್ತಿಲ್ಲ. ಇನ್ನು ಯಾಕೆ ಹುಡ್ಕೋದು ಅಂತ ಅದರಲ್ಲೇ ಕೂತ್ಕೊಂಡ್ವಿ. ಸೊ ಅದು ಕಟ್ಟಿಂಗ್ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 11 ಗಂಟೆ ಏನೋ ಆಗಿದೆ. ಈಗ ಇಲ್ಲಿಂದ ಇನ್ನು ಎಷ್ಟೋ 20 ಏನೋ ಇರಬೇಕು, 20 ಕಿಲೋಮೀಟರ್ಸ್ ಏನೋ ಇರಬೇಕು. ಈಶಾ ಯೋಗ 16 ಅಂತ ಹಾಕಿದ್ದಾರೆ. 16 ಕಿಲೋಮೀಟರ್ಸ್ ಇದೆ. ಯಾಕೋ ಈ ಥರ ಹಾಕಿದ್ದಾರೆ. ನಾರ್ಮಲಾಗಿ ಒಂದು ಅಂಶ ಹಾಕಿದ್ರೆ ಆಗೋದು, ಈ ಥರ ಹಾಕಿದರೆ ಆಗಲ್ಲ. ಯಾವ ಕಡೆನೋ ಇವರು ಡಾಗ್ 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 ಅಂತ ಎಗರಿಸೋ ಥರ ಹಾಕಿದ್ದಾರೆ. ಮತ್ತು ಇಲ್ಲೊಂದು ನೋಡಿ, ಬರ್ರಿ ಅದೇ ಥರ ಹಾಕಿದ್ದಾರೆ. ಆ ಥರ ಹಾಕಿದ್ರೆ ಇರಿಟೇಷನ್ ಆಗಿಬಿಡುತ್ತೆ. ಛೀ,
ಬೆಂಗಳೂರಲ್ಲಿರೋ ಥರ ಓಲಾ ಊಬರ್ ಆ ಥರ ಇಲ್ಲ. ಯಾವುದೋ ರೆಡ್ ಕ್ಯಾಬ್ಸು ಮತ್ತು ಗೋ ಕ್ಯಾಬ್ಸ್ ಅಂತ ಯಾವುದೋ ಕಾಣಿಸ್ತಿದ್ದಾವೆ. ಅದು ಯಾವುದೋ ನಂಗೆ ಐಡಿಯಾ ಇಲ್ಲ. ಇಲ್ಲಿರೋ ಡ್ರೈವಿಂಗ್ ಮಾತ್ರ ಎಲ್ಲ ಎಲ್ಲಿಂದ ದೂರ ಬರ್ತಾರ ಗೊತ್ತಾಗಲ್ಲ. ಸಡನ್ನಾಗಿ ಅಡ್ಡ ಬಂದಿರ್ತಾರೆ. ತುಂಬ ಹುಷಾರಾಗಿರ್ಬೇಕು ಈ ಕಡೆ ಬಂದಾಗಂತೂ. ಬೆಂಗಳೂರು ತುಂಬ ಬೆಸ್ಟ್. ನಮ್ಮ ಬೆಂಗಳೂರು. ನಮ್ಮ ಹುಡುಗ ಏನೋ ಸ್ನಾನ ಮಾಡಬೇಕು ಅಂತ ಹಿಡ್ದವನೇ ನೋಡಿ. ಇದು ರೆಡ್ ಕ್ಯಾಬ್, ಇದು ಮೇಲೆ ರೆಡ್ ಕಲರ್ ಪೇಂಟ್ ಹಾಕ್ಸಿದ್ದಾರೆ. ರೆಡ್ ಟ್ಯಾಕ್ಸಿ ಕರೆಕ್ಟು. ರೆಡ್ ಕಲರ್ ಪೇಂಟ್ ಹಾಕ್ಸ್ಕೊಂಡಿದ್ದಾರೆ ರೆಡ್ ಟ್ಯಾಕ್ಸಿಗೆ. ಗೋ ಟ್ಯಾಕ್ಸಿಗೆ ಏನು ಮಾಡ್ಕೊಂಡಿದ್ದಾರೋ ನಾನು ಕರೆಕ್ಟಾಗಿ ಗಮನಿಸಲಿಲ್ಲ. ರೆಡ್ ಟ್ಯಾಕ್ಸಿ ಮಾತ್ರ 3 ಕಾಣಿಸ್ತು, ಗೋ ಟ್ಯಾಕ್ಸಿ 1 ಕಾಣಿಸ್ತು ಸರಿ ಬಂದಾಗಿಂದ. ನಾನು ಇದೇನೋ ಎಲ್ಲ ತಮಿಳಲ್ಲೇ ಬರ್ದವ್ರೆ. ಅಟ್ಲೀಸ್ಟ್ ಚಿಕ್ಕದಾಗೂ ಇಂಗ್ಲೀಷಲ್ಲಿ ಬರ್ದಿಲ್ಲ. ಹೆಂಗೆ ಅರ್ಥ ಆಗೋದು ನಮಗೆ ಬಂದಿರೋರಿಗೆಲ್ಲ? ಕೇರಳ ಇಷ್ಟು ಸಣ್ಣ ರೋಡಾ ಆದಿಯೋಗಿಗೆ? ನಾವೇನಾದರೂ ರೂಟ್ ಮಿಸ್ ಆಗಿದ್ದೀವ ನೋಡಿ. ಈ ಥರ ಸೆಂಟ್ರ್ ರೋಡಲ್ಲಿದ್ದಾನೆ. ಅಷ್ಟು ಸ್ಲೋ ಆಗಿ ಹೋಗ್ತಾವನೆ. ಆಯಿತಾ? ಏನು ಎಲ್ಲೆಲ್ಲ ಸಂಧಿಯಲ್ಲೆಲ್ಲ ಕರ್ಕೊಂಡು ಹೋಯ್ತೈತೆ ರೋಡ್. ಇದು ಚಿಕ್ಕ ರೋಡ್ ಇದೆಲ್ಲ. ಈ ಚಿಕ್ಕ ರೋಡಲ್ಲ ಎಲ್ಲನ ಬೇರೆ ಕಡೆ ದೊಡ್ಡದಾಗಿ ರೋಡ್ ಇದೆಯಾ? ಈ ರೋಡಲ್ಲಂತೂ ಸಾಧ್ಯ ಇಲ್ಲ. ಏನು ರೂಟುಗಳು ಏನು ಇಷ್ಟಿಷ್ಟೇ ಇದೆ. ಲೋಕಲ್ಸ್ ಓಡಾಡ್ತಾ ಇದ್ದಾರೆ. ಒಬ್ಬ ಟೂರಿಸ್ಟು ಕಾಣಿಸ್ತಿಲ್ಲ. ವೀಕೆಂಡ್ ಆಗಿದ್ರೂ ಇಷ್ಟು ಖಾಲಿ ಇದೆ ಅಂದರೆ ಬೇರೆ ರೂಟು ಇರ್ಬೋದು. ನಾವು ರೂಟ್ ಮ್ಯಾಪು ಬೈಕ್ ಕೊಟ್ಟಿರ್ತೀವಲ್ಲ, ಅದು ಈ ಥರ ಚಿಕ್ಕ ರೋಡಲ್ಲಿ ಕರ್ಕೊಂಬಂದಿರುತ್ತೆ. ಕಾರ್ ಕೊಟ್ಟರೆ ಬೇರೆ ರೂಟಲ್ಲಿ ಏನಾದರೂ ಕರ್ಕೊಂಡು ಹೋಗುತ್ತೇನೋ. ಅಲ್ಲಿ ಇನ್ನೊಂದು ರೂಟ್ ಇದೆ, ಹಂಗೆ ಹೋಗ್ತಾ ಇದ್ದಾವೆ ಆ ಕಡೆ ಈ ಕಡೆ ವೆಹಿಕಲ್ಸ್. ಮುಂದೆ ಅಲ್ಲೋಯ್ತಾ ಇದೆ ನೋಡಿ ಕಾರು. ಹಾಂ ನೋಡಿ, ಇದು ಮೇನ್ ರೋಡ್ ಅನಿಸುತ್ತೆ. ಇದು ಸಣ್ಣಕ್ಕೆ ಇದೆ ರೋಡು, ಬಟ್ ಓಕೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಲ್ವಾ? ನೋಡಿ ಹೆಂಗೆ ನಿಲ್ಸ್ಕೊಂಡವನು. ಆ ಥರ ಇದ್ರೆ ಏನಾಗುತ್ತೆ ಹೇಳಿ ನೋಡಿ. ಮತ್ತು ಇಲ್ಲೊಂದಿದೆ ರೆಡ್ ಟ್ಯಾಕ್ಸಿ. ಮೇಲೆ ರೂಫ್ಗೆ ರೆಡ್ ಕಲರ್ ಹಾಕ್ಸಿರ್ತಾರೆ, ಅದೇ ರೆಡ್ ಟ್ಯಾಕ್ಸಿ. ಬಟ್ ಗೋ ಟ್ಯಾಕ್ಸಿ ಬಗ್ಗೆ ನನಗೆ ಐಡಿಯಾ ಇಲ್ಲ. ಇಲ್ಲಿ ನೋಡಿ, ಇರೋ ಇಷ್ಟು ರೋಡ್ಗೆ ಇಲ್ಲಿ ಯಾವನೋ ಬಸ್ ಬೇರೆ ಸೈಡಿಗೆ ಹಾಕವನೆ. ರೆಡ್ ಟ್ಯಾಕ್ಸಿ ತುಂಬಾ ಇದೆ. ರೆಡ್ ಟ್ಯಾಕ್ಸಿ ನೋಡಿ, ಇಲ್ಲಿದೆ, ಇಲ್ಲೊಂದಿದೆ. ಅದೇ ತುಂಬ ಕಾಣಿಸಿರೋದು. ಅದು ನೋಡಿ ಗೋ ಟ್ಯಾಕ್ಸಿ. ನೋಡಿ ಇಲ್ಲೊಂದು ರೆಡ್ ಟ್ಯಾಕ್ಸಿ ಇದೆ. ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇದೆ, ಆದರೂ ಬೋರ್ಡ್ ಪಕ್ಕದಲ್ಲೇ ನಿಲ್ಸಿದ್ದಾನೆ ಒಂದು ಕಾರು. ಏನು ಮಾಡ್ಲಿಕ್ಕೆ ಬರಲ್ಲ. ಪಾರ್ಕಿಂಗ್ ಎಲ್ಲ ಹಿಂದೆನೇ ಇರ್ಬೇಕು ನೋಡೋ. ಲೆಫ್ಟ್ ಸೈಡಲ್ಲಿ ನೋಡಿ ಪಾರ್ಕಿಂಗ್. ಇಲ್ಲಿ ಅಲ್ಲೇ ಎಂಟ್ರಿ, ಲೆಫ್ಟ್ ಸೈಡ್ ಕರ್ಕೊಂಡು ಹೋಗಿ ಬೇಕಾದ್ರೆ. ಯಾವ ತುಂಬ ಸ್ಕೂಲ್ಗಳಿದ್ದಾವೆ, ಸ್ಕೂಲ್ಗಳು ಬಂದಿದ್ದಾರೆ. ಸ್ಕೂಲ್ ವ್ಯಾನ್ಗಳಂತೂ ತುಂಬಾ ಇದೆ. ಪ್ರೈವೇಟ್ ಪೀಪಲ್ಗಿಂತ ಸ್ಕೂಲ್ ವ್ಯಾನೇ ಜಾಸ್ತಿ ಇದೆ. ವಿಸಿಲ್ ಹಾಕಿದ್ರೆ ಹಾಕ್ದ, ನಾವೇನು ಮಾಡೋಣ.